ಪ್ರೀತಿಯ ದೇವಜನರೇ, ದೇವರ ನಾಮದಲ್ಲಿ ಸ್ತೋತ್ರವಾಗಲಿ. ಈ ದಿನ ನಾನು ಆಯ್ದುಕೊಂಡಂಥ ಭಾಗ ವಿಮೋಚನಾ ಕಂಡ 14ನೇ ಅಧ್ಯಾಯ 14ನೇ ವಚನ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ದೇವರ ವಾಕ್ಯ ನಾವು ತಿಳಿದುಕೊಳ್ಳುವಾಗ ನಮಗೆ ಅನೇಕ ಸಮಸ್ಯೆಗಳಿರಬಹುದು, ಅನೇಕ ಮಾಟ ಮಂತ್ರ ಶಕ್ತಿಗಳು ಬಾಧಿಸುತ್ತಿರಬಹುದು, ಅನೇಕರು ಪ್ರಾರ್ಥಿಸುತ್ತಿರಬಹುದು. ಆದರೆ ಮನಸ್ಸಿನಲ್ಲಿ ದಿಗ್ಭ್ರಮೆಗೊಂಡಿರುವುದರಿಂದ ನಿಮಗೆ ದೇವರು ಒಂದು ವಚನವನ್ನು ಕೊಟ್ಟಿದ್ದಾರೆ. ನಾನಿದ್ದೇನೆ, ಯುದ್ಧವನ್ನು ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಅನೇಕರು ನಿಮಗೆ ಯಾರು ಏನೇ ಹೇಳಿದರೂ ಐ ಡೋಂಟ್ ಕೇರ್ ಎಂಬುವಂಥ ರೀತಿಯಲ್ಲಿ ನಾವಿರಬೇಕು. ಏಕೆಂದರೆ ನಮಗಾಗಿ ಯೆಹೋವನು ಯುದ್ಧ ಮಾಡುತ್ತಾನೆ, ಯೆಹೋವನೇ ನಮ್ಮ ಮುಂದೆ ಹೋಗುವನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ಪ್ರತಿದಿನವೂ ನಾವು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ಆಗ ದೇವರು ನಮ್ಮ ಮುಂದೆ ಹೋಗಿ ಯುದ್ಧ ಮಾಡುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ವಾಕ್ಯವನ್ನು ಓದಿ ಪ್ರಾರ್ಥಿಸಿರಿ ಎಂಬುದಾಗಿ ನಾನು ಎಲ್ಲರಿಗಾಗಿಯೂ ಪ್ರಾರ್ಥಿಸುತ್ತೇನೆ. ನನಗಾಗಿಯೂ ನೀವು ಪ್ರಾರ್ಥಿಸಿರಿ ಎಂದು ಕೇಳುತ್ತೇನೆ.